ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಆರಿ ವರ್ಕಲ್ಲಿ ಸೆಕೆಂಡ್ ಕ್ಲಾಸ್ ಹೇಗೆ ಮಾಡೋದು ಅಂತ ನೋಡೋಣ. ಸೆಕೆಂಡ್ ಕ್ಲಾಸಲ್ಲಿ ಡಬಲ್ ಚೈನ್ ಸ್ಟಿಚ್ ಕಲ್ತ್ಕೊಳ್ಳೋಣ. ಪ್ರೀವಿಯಸ್ ವಿಡಿಯೋ ಅಲ್ಲಿ ಬೇಸಿಕ್ ಚೈನ್ ಸ್ಟಿಚ್ಚು ಹೇಗೆ ಮಾಡೋದು ಅಂತ ನೋಡಿದ್ದೀವಿಲ್ಲ. ಇದು ಸೆಕೆಂಡ್ ಕ್ಲಾಸಲ್ಲಿ ಡಬಲ್ ಚೈನ್ ಸ್ಟಿಚ್ಚು ಹೇಗೆ ಮಾಡೋದು ಅಂತ ನೋಡೋಣ. ಡಬಲ್ ಚೈನ್ ಸ್ಟಿಚ್ನೇ ಬ್ಲೌಸಲ್ಲಿ ಬಾರ್ಡರ್ ಲೈನ್ಗೆ ಯೂಸ್ ಮಾಡ್ತೀವಿ. ಇದನ್ನೇ ಈ ಥರ ಶೇಪ್ಸ್ನೇ ಡ್ರಾ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಇದು ಸ್ವಲ್ಪ ಶೇಪ್ಸ್ ನಾನು ವಿಡಿಯೋ ಎಂಡಲ್ಲಿ ಪೋಸ್ಟ್ ಮಾಡ್ತೀನಿ. ನಮ್ಮ ವಿಡಿಯೋ ಅಲ್ಲಿ ಎಲ್ಲ ನೀಟಾಗಿ ಪಿನ್ ಟು ಪಿನ್ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀವಿ. ಇವತ್ತು ನಾವು ಸಿಲ್ಕ್ ಥ್ರೆಡ್ಡು ಹಾಗೆ ಜರಿ ಥ್ರೆಡ್ಡಲ್ಲಿ ಡಬಲ್ ಚೈನ್ ಸ್ಟಿಚ್ ಹೇಗೆ ಮಾಡೋದು ಅಂತ ನೋಡೋಣ. ವಿಡಿಯೋ ಅಲ್ಲಿ ನಾನು ಹೇಗೆ ಮಾಡ್ತೀನೋ ಅಂತ ನೋಡಿ ನೀವು ಪ್ರಾಕ್ಟೀಸ್ ಮಾಡ್ಕೋಬೋದು. ನನ್ನ ವಾಯ್ಸ್ ಮ್ಯೂಟಲ್ಲಿ ಇಟ್ಕೊಂಡು ನೀವು ನೋಡಿದ್ರೆ ನಿಮಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದೆ ಅಂತಲೂ ಏನೂ ಇಲ್ಲ. ಎಲ್ಲರೂ ಕಲ್ತ್ಕೋಬೋದು. ವರ್ಕಿಂಗ್ ವುಮೆನ್ಸು, ಸ್ಟೂಡೆಂಟ್ಸು ಎಲ್ಲರೂ ಕಲ್ತ್ಕೋಬೋದು. ಈ ಥರ ನಾವು ಫಿಂಗರ್ಗೆ ರೊಟೇಟ್ ಮಾಡಿಕೊಂಡು ಈ ಥ್ರೆಡ್ನೇ ಕ್ಲಾತ್ ಕೆಳಗಡೆ ಇಟ್ಕೊಬಿಟ್ಟು ನೀಡಲಿಂದ ನಾವು ಥ್ರೆಡ್ನೇ ಹೀಗೆ ಮೇಲಕ್ಕೆ ತಗೋಬರಬೇಕು. ಈ ವಿಡಿಯೋಲ್ಲಿ ತೋರಿಸ್ತಾ ಇದ್ದೀನಿಲ್ಲ, ಜೂಮ್ ಮಾಡಿ ನಿಧಾನಕ್ಕೆ ಹೇಳ್ತೀನಿ, ಎಲ್ಲರೂ ನೀಟಾಗಿ ಕಲ್ತ್ಕೋಬೋದು. ಈ ಥರ ಥ್ರೆಡ್ನೇ ಮೇಲಕ್ಕೆ ತಗೋಬರ್ತೀವಿಲ್ಲ, ಮತ್ತೆ ನೀಡಿಲ್ ಕೆಳಗಡೆ ಹೋಗುತ್ತೆ. ನೀಡಿಲ್ಗೆ ಲೆಫ್ಟ್ ಹ್ಯಾಂಡಿಂದ ಥ್ರೆಡ್ಡನ್ನು ಕೊಟ್ಟಿದ್ರೆ ರೈಟ್ ಹ್ಯಾಂಡಿಂದ ಮೇಲಕ್ಕೆ ತಗೋಬರ್ತೀವಿ. ಈ ಥರ ಚೈನ್ ಸ್ಟಿಚ್ ಹಾಕಿ ನೀಡಿಲ್ ಮೇಲಕ್ಕೆ ಬರೋವಾಗ ಲೆಫ್ಟ್ ಆ್ಯಂಡ್ ರೈಟ್ ರೊಟೇಟ್ ಮಾಡ್ಕೋಬೋದು. ಈ ಥರ ಮಾಡಿದ್ರೆ ನಿಮಗೆ ನೀಟಾಗೆ ಬರುತ್ತೆ ಸ್ಟಿಚ್ಚು. ವಿಡಿಯೋ ಅಲ್ಲಿ ತೋರಿಸ್ತಾ ಇದ್ದೀನಿಲ್ಲ, ನಿಧಾನಕ್ಕೆ ಈ ಥರನೇ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಈ ಚೈನ್ ಸ್ಟಿಚ್ ಆಲ್ರೆಡಿ ನಾವು ಕಲ್ತ್ಕೊಂಡಿದ್ದೀವಿ. ಇವಾಗ ಡಬಲ್ ಚೈನ್ ಸ್ಟಿಚ್ಗೆ ಇಲ್ಲಿ ಒಂದು ಸ್ಮಾಲ್ ಲಾಕ್ಸ್ ಚೈನ್ ಸ್ಟಿಚ್ ಹಾಕ್ಕೊಂಡು ಇದನ್ನೇ ಇವಾಗ ರಿಟರ್ನ್ ನೀಡಿಲ್ನೇ ಈ ಥರ ಚೇಂಜ್ ಮಾಡ್ಕೋಬೇಕು. ಆದರೆ ನೀವು ಫ್ರೇಮ್ನೇ ಚೇಂಜ್ ಮಾಡಬಾರ್ದು, ನೀಡಿಲ್ ಮುಖಾನೇ ಚೇಂಜ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಬರ್ಬೇಕು. ಫಸ್ಟ್ ಒಂದು ಲೈನ್ ಚೈನ್ ಸ್ಟಿಚ್ ಹಾಕಿದ್ದೀವಿಲ್ಲ, ಅದು ಪಕ್ಕದಲ್ಲೇ ಗ್ಯಾಪ್ ಇಲ್ಲದಂಗೆ ನೋಡಿಕೊಂಡು ಅಟ್ಯಾಚ್ ಮಾಡಿಕೊಂಡು ಚೈನ್ ಸ್ಟಿಚ್ನೇ ಹಾಕ್ಕೊಂಬರ್ಬೇಕು. ಗ್ಯಾಪ್ ಅನ್ನೋದು ಕೊಡಬಾರ್ದು. ಇವಾಗ ಇಲ್ಲಿಗೆ ಎಂಡ್ ಆಗಿದೆಯಿಲ್ಲ, ಇವಾಗ ನಾವು ಎಂಡ್ ನಾಟ್ ಹೇಗೆ ಹಾಕೋದು ಅಂತ ಒಂದು ಸೆಕೆಂಡ್ ಮತ್ತೆ ನೋಡೋಣ. ಪ್ರೀವಿಯಸ್ ಕ್ಲಾಸಲ್ಲಿ ನೀಟಾಗಿ ತೋರಿಸಿದ್ದೀನಿ. ಇದು ಫಸ್ಟ್ ಚೈನು ಒಂದು ಲೆಂತಾಗೆ ತಗೋಬೇಕು. ಸೆಕೆಂಡ್ ಚೈನು ಇನ್ನೂ ಸ್ವಲ್ಪ ಲೆಂತಾಗಿ ತಗೊಂಡು ಸೆಕೆಂಡ್ ಚೈನ್ ಒಳಗಡೆಲಿಂದ ಫಸ್ಟ್ ಚೈನ್ನೇ ಈಗ ಇಟ್ಕೋಬೇಕು. ಇಟ್ಕೊಂಡು ಲೆಫ್ಟ್ ಹ್ಯಾಂಡಲ್ಲಿ ಕೆಳಗಡೆ ಥ್ರೆಡ್ನೇ ಟೈಟ್ ಮಾಡಿದ್ರೆ ಲಾಕು ಬೀಳುತ್ತೆ. ನೋಡಿದ್ದೀರಾ ಈ ಥರ. ಇವಾಗ ನೀನು ಎಷ್ಟು ಇದು ಮಾಡಿದ್ರೇನು ಬರಲ್ಲ. ಈ ಥರ ಎಕ್ಸೆಸ್ ಥ್ರೆಡ್ ಇದ್ದರೆ ನಾವು ನೀಡಿಲ್ ಕೆಳಗಡೆನಿಂದ ಈ ಥರ ಕೆಳಗಡೆ ತಗೊಂಡು ಹೋದರೆ ಇಲ್ಲಿ ಏನು ನಮಗೆ ಎಕ್ಸೆಸ್ ಥ್ರೆಡ್ ಅನ್ನೋದು ಕಾಣೋದಿಲ್ಲ. ಇವಾಗ ನಾವು ಶೇಪಲ್ಲಿ ಹೇಗೆ ಮಾಡೋದು ಅನ್ನೋದು ಸಿಲ್ಕ್ ಥ್ರೆಡ್ಡಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ಜರಿ ಥ್ರೆಡ್ಡಲ್ಲಿ ನೋಡಿದ್ದೀವಿಲ್ಲ, ಇವಾಗ ಸಿಲ್ಕ್ ಥ್ರೆಡ್ಡಲ್ಲಿನೂ ಕಲ್ತ್ಕೊಳ್ಳೋಣ. ನಮ್ಮ ವೀಡಿಯೋಸು ಪ್ರೀವಿಯಸ್ ವೀಡಿಯೋಸ್ ನೋಡಿ ನಮ್ಮ ಚಾನಲ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯೂಸ್ ಆಗುತ್ತೆ ಅನಿಸಿದ್ರೆ ಯಾರಿಗೆ ಬೇಕೋ ಅವ್ರಿಗೆ ಶೇರ್ ಮಾಡಿ, ಎಲ್ಲರೂ ಕಲ್ತ್ಕೋಬೋದು. ಈ ಆರಿ ವರ್ಕ್ ಕಲ್ತ್ಕೊಳ್ಳೋದಕ್ಕೆ ನಮಗೆ ಎಜುಕೇಷನ್ ಬೇಕಾಗಿಲ್ಲ, ಆದರೆ ಏಜ್ ಲಿಮಿಟು ಇಲ್ಲ, ಯಾರಾದ್ರೂ ಕಲ್ತ್ಕೋಬೋದು. ನಾನು ವರ್ಕ್ ಮಾಡ್ತಾ ಇದ್ದೀನಿ, ಮಕ್ಕಳಿದ್ದಾರೆ, ನಮಗೆ ಇವಾಗ ಮಕ್ಕಳು ನೋಡ್ಕೊಳ್ಳೋಕ್ಕೆ ಜಾಬ್ಗೆ ಹೋಗ್ತಾ ಇಲ್ಲ ಅಂತ ಬೇಜಾರು ಮಾಡ್ಕೊತಾ ಇರ್ತಾರಿಲ್ಲ, ಅಂಥವ್ರೂ ಕಲ್ತ್ಕೋಬೋದು. ಮನೆಯಲ್ಲೇ ಇದ್ಬಿಟ್ಟು ನಮ್ಮ ಆನ್ಲೈನ್ ಕ್ಲಾಸಸ್ಸೂ ತೊಗೊತಾ ಇದ್ದೀವಿ. 6 months ಕೋರ್ಸು, 1000 rupees. ನಮ್ಮ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆಗಿದ್ದರೆ ನಿಮಗೆ ಯಾರಿಗೆ ಬೇಕಾಗುತ್ತೋ ಅವ್ರಿಗೆ ಶೇರ್ ಮಾಡಿ. ವರ್ಕಿಂಗ್ ವುಮೆನ್ಸು, ಸ್ಟೂಡೆಂಟ್ಸು, ಹೌಸ್ ವೈಫ್ಸು ಎಲ್ಲರೂ ಕಲ್ತ್ಕೋಬೋದು. ಎವ್ರಿ ವುಮೆನ್ನು ಒಂದು ಸ್ಟ್ರಾಂಗಾಗಿ ಏನೋ ಒಂದು ನಾಲೆಡ್ಜ್ ಇರಬೇಕು ಅಂತ ನಾನು ನನ್ನ ನಾಲೆಡ್ಜ್ನೇ ಈ ಥರ ಶೇರ್ ಮಾಡ್ತಾಯಿದ್ದೀನಿ. ನಾವು ನಾರ್ಮಲ್ ಚೈನ್ ಸ್ಟಿಚ್ ಹಾಕಿದ್ದೀವಿಲ್ಲ, ಅದೇ ಥರ ಇದಕ್ಕೂ ಹಾಕ್ಕೊಂಡು ಹೋಗಬೇಕು. ಈ ಥರ ಎಡ್ಜಸ್ ಟರ್ನ್ ಮಾಡೋವಾಗ ಒಂದು ಆಪೋಸಿಟಲ್ಲಿ ಒಂದು ಸ್ಮಾಲ್ ಚೈನ್ ಸ್ಟಿಚ್ ತಗೊಂಡು ಹಾಕ್ಕೊಂಡು ಹೋಗಬೇಕು. ಇವಾಗ ನನ್ನ ಲ್ಯಾಂಗ್ವೇಜ್ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೇನು ವಾಯ್ಸ್ನೇ ಮ್ಯೂಟಲ್ಲಿ ಇಟ್ಬಿಟ್ಟು ನೀವು ಸ್ಟಿಚ್ಚನ್ನೇ ಮಾಡ್ಬೋದು. ನಾವು ಆಫ್ಲೈನ್ ಆ್ಯಂಡ್ ಆನ್ಲೈನ್ 2 ಕ್ಲಾಸಸ್ನೂ ತಗೊತಾ ಇದ್ದೀನಿ. ನಾನು ಈಚ್ ಆ್ಯಂಡ್ ಎವ್ರಿ ಸ್ಟಿಚ್ಚು ಪಿನ್ ಟು ಪಿನ್ ಕ್ಲಿಯರಾಗೆ ಹೇಳ್ಕೊಡ್ತೀನಿ, ಏನೂ ಡೌಟ್ ಬರಬಾರ್ದು ನಮ್ಮ ಸ್ಟೂಡೆಂಟ್ಸ್ಗೆ ಅಂತ. ಈ ಸ್ಟಿಚಸ್ ಹೇಗೆ ಕಲ್ತ್ಕೊತೀರೋ ಇದೇ ಸ್ಟಿಚಸ್ನೇ ಹೇಗೆ ಬ್ಲೌಸಲ್ಲಿ ಇಂಪ್ಲಿಮೆಂಟ್ ಮಾಡೋದನ್ನು ನಾನು ನಿಮಗೆ ಟ್ರೇಸಿಂಗೂ ಹೇಳ್ಕೊಡ್ತೀನಿ. ಬೇಸಿಕ್ ಲೆವೆಲಲ್ಲಿ 3 ಪ್ರಾಜೆಕ್ಟ್ಸ್ ಇರುತ್ತೆ, ಅಡ್ವಾನ್ಸ್ ಲೆವೆಲಲ್ಲಿನೂ 3 ಪ್ರಾಜೆಕ್ಟ್ಸ್ ಇರುತ್ತೆ. ಆಮೇಲೆ ಬೇಸಿಕ್ ಲೆವೆಲಲ್ಲಿ 2 ಬ್ಲೌಸಸ್ಗೆ ಸ್ಟಿಚ್ ಮಾಡಬೇಕು, ಅಡ್ವಾನ್ಸ್ ಲೆವೆಲಲ್ಲಿನೂ 2 ಬ್ಲೌಸಸ್ನೇ ಸ್ಟಿಚ್ ಮಾಡಬೇಕು. ಈ ಥರ ಕಂಪ್ಲೀಟ್ ಆದಮೇಲೆ ನಿಮಗೆ ಕೋರ್ಸ್ ಅನ್ನೋದು ಕಂಪ್ಲೀಟ್ ಆಗುತ್ತೆ.
ಚೆನ್ನಾಗಿ ನೀವೇ ಬಿಸ್ನೆಸ್ ಮಾಡೋ ಥರ ನಾವು ಹೇಳ್ಕೊಡ್ತೀವಿ. ಇದು ಪಕ್ಕದಲ್ಲಿನೇ ಇದೇ ಥರ ಚೈನ್ ಸ್ಟಿಚ್ನೇ ಹಾಕ್ಕೊಂಡು ಬರಬೇಕು. ಇವಾಗ ನಾವು ಲೈನ್ ಅನ್ನೋದು ಹೇಳಿದ್ದೀವಿಲ್ಲ, ಅದೇ ಥರ ಇದರಲ್ಲಿನೂ ಸೆಕೆಂಡ್ ಟೈಪು ಇದೆ. ಅದನ್ನು ಈ ವಿಡಿಯೋಲ್ಲಿನೇ ನಿಮಗೆ ನೀಟಾಗಿ ಹೇಳ್ಕೊಡ್ತೀನಿ. ಇವಾಗ ನಾವು ಇಲ್ಲಿ ಎಂಡ್ ನಾಟ್ ಅನ್ನೋದು ಹಾಕ್ಕೊಬಿಡೋಣ. ಇಲ್ಲಿ ಮೇಲೆ ತಂದಿದ್ದೀವಿಲ್ಲ ಈ ಚೈನ್ನೇ, ಇಲ್ಲಿ ನೋಡಿ ಇದನ್ನ ಈ ಥರ ಓಪನ್ ಮಾಡಿಕೊಂಡು ಫಸ್ಟ್ ಹಾಕಿದ್ದೀವಿಲ್ಲ ಆ ಚೈನ್ನೇ ಈ ಥರ ತಗೋಬೇಕು. ಈ ಸೆಕೆಂಡ್ ಚೈನ್ ನೀಡಿಲ್ ಕೆಳಗಡೆ ಬರಬೇಕು, ಥ್ರೆಡ್ಡು ಕೆಳಗಡೆ ಬಂದಮೇಲೆ ಲೆಫ್ಟ್ ಹ್ಯಾಂಡಲ್ಲಿ ಈ ಥರ ಟೈಟ್ ಮಾಡಿಕೊಂಡ್ರೆ ನಿಮಗೆ ಇದು ಓಪನ್ ಆಗಲ್ಲ. ನೀವು ಎಷ್ಟು ಚೆನ್ನಾಗಿರೋ ಡಿಸೈನ್ ಹಾಕಿದ್ರೂ ಎಂಡ್ ನಾಟ್ ಸರಿ ಹಾಕಿಲ್ಲ ಅಂದರೆ ನಿಮಗೆ ಡಿಸೈನ್ ಫುಲ್ಲು ಸ್ಪಾಯ್ಲ್ ಆಗುತ್ತೆ. ಅದಕ್ಕೆ ನೀವು ಎಂಡ್ ನಾಟು ಒಂದು 5 to 6 ಟೈಮ್ಸು ಪ್ರಾಕ್ಟೀಸ್ ಮಾಡಿ, ಆವಾಗ ನಿಮಗೆ ನೀಟಾಗಿ ಬರುತ್ತೆ. ಇವಾಗ ನಾವು ಸೆಕೆಂಡ್ ಟೈಪ್ ಆಫ್ ಡಬಲ್ ಚೈನ್ ಸ್ಟಿಚ್ನೇ ಕಲ್ತ್ಕೊಳ್ಳೋಣ. ಇದಕ್ಕೂ ಫಸ್ಟ್ ನಾವು ಚೈನ್ ಸ್ಟಿಚ್ ಅನ್ನೋದು ಹಾಕ್ಕೋಬೇಕು. ಇಲ್ಲಿ ವಿಡಿಯೋಲ್ಲಿ ತೋರಿಸ್ತಾ ಇದ್ದೀನಿಲ್ಲ, ಈ ಥರ ಚೈನ್ ಸ್ಟಿಚ್ನೇ ಹಾಕ್ಕೋಬೇಕು. ಇದನ್ನೇ ಓವರ್ಲ್ಯಾಪ್ಡ್ ಚೈನ್ ಸ್ಟಿಚ್ ಅಂತಲೂ ಅಂತಾರೆ. ಇದು ತುಂಬ ಈಸಿಯಾಗಿ ಇರುತ್ತೆ. ಇದನ್ನೇ ಡಬಲ್ ಕಲರ್ ತಗೋಬೇಕು, ಆವಾಗ ನಿಮಗೆ ಚೆನ್ನಾಗೇ ಕಾಣುತ್ತೆ. ಅದಕ್ಕೆ ನಾನು ಕ್ರೀಮ್ ಕಲರ್ ಆ್ಯಂಡು ಗೋಲ್ಡ್ ಸಿಲ್ಕ್ ಥ್ರೆಡ್ನೇ ತಗೊಂಡು ನಿಮಗೆ ಸ್ಟಿಚ್ ಅನ್ನೋದು ಇಲ್ಲಿ ಹಾಕಿ ತೋರಿಸ್ತೀನಿ. ಇಲ್ಲಿ ಎಂಡ್ ನಾಟ್ ಅನ್ನೋದು ಹಾಕ್ಕೋಬೇಕು. ಇಲ್ಲಿ ತೋರಿಸ್ತಾ ಇದ್ದೀನಿಲ್ಲ ವಿಡಿಯೋ ಅಲ್ಲಿ, ಈ ಥರ ಫಸ್ಟ್ ಸೆಕೆಂಡ್ ಚೈನ್ನೇ ಈ ಥರ ಓಪನ್ ಮಾಡಿಕೊಂಡು ಫಸ್ಟ್ ಚೈನ್ ಇದೆಯಲ್ಲ ಇದನ್ನೇ ಈ ಥರ ನೀಡಿಲ್ ಒಳಗಡೆ ತಂದು ಈ ಥರ ತಗೋಬೇಕು. ಸೆಕೆಂಡ್ ಚೈನ್ ಥ್ರೆಡ್ ನೀಡಿಲ್ ಕೆಳಗಡೆ ಬರಬೇಕು, ಆವಾಗ ನಿಮಗೆ ಲೆಫ್ಟ್ ಹ್ಯಾಂಡಿಂದ ಟೈಟ್ ಮಾಡಿದ್ರೆ ನಿಮಗೆ ನಾಟ್ ಅನ್ನೋದು ಬೀಳುತ್ತೆ. ಇದು ಇಂಪಾರ್ಟೆಂಟು, ಅದಕ್ಕೆ ನಾನು 3-4 ಟೈಮ್ಸ್ ಹೇಳಿದ್ದೀನಿ. ಇವಾಗ ನಾವು ಗೋಲ್ಡ್ ಕಲರ್ ಸಿಲ್ಕ್ ಥ್ರೆಡ್ಡಲ್ಲಿ ಇಲ್ಲಿ ಸ್ಟಿಚ್ ಅನ್ನೋದು ಹಾಕೋಣ. ಹೇಗೆ ಹಾಕೋದು ಅಂದರೆ ಫಸ್ಟ್ ನಾವು ಚೈನ್ ಸ್ಟಿಚ್ ಹಾಕಿದ್ದೀವಿಲ್ಲ ಆ ಲೈನ್ ಮೇಲೆ ಮಿಡ್ಡಲ್ಲಿ ಇಲ್ಲಿ ನೋಡಿ ಈ ಮಿಡ್ಡಲ್ಲಿ ಚೈನ್ ಸ್ಟಿಚ್ ಅನ್ನೋದು ಹಾಕ್ಕೋಬೇಕು. ಆ ಚೈನ್ ಮೇಲೇ ಚೈನ್ ಸ್ಟಿಚ್ ಅನ್ನೋದು ಹಾಕ್ಕೊಂಡು ಹೋಗಬೇಕು. ಫಸ್ಟು ಲೈನಲ್ಲಿ ಚೈನ್ ಸ್ಟಿಚ್ ಹಾಕಿರ್ತೀವಿಲ್ಲ ಅದಕ್ಕೆ ಸೆಂಟ್ರಲ್ಲಿ ತಗೊಂಡು ಈ ಥರ ಆ ಥ್ರೆಡ್ಡು ಒಳಗಡೆನೇ ಈ ಥರ ಸ್ಟಿಚ್ ಅನ್ನೋದು ಹಾಕ್ಕೊಂಡು ಹೋಗಬೇಕು. ಆಲ್ಮೋಸ್ಟ್ ನಾನು ಹೇಳೋದು ನಿಮ್ಗೆ ಅರ್ಥ ಆಗಿದೆ ಅನ್ನಿಸ್ತಾ ಇದೆ. ಡೌಟ್ಸ್ ಯಾವುದು ಇದ್ದರೆ ಕಾಮೆಂಟ್ ಮಾಡಿ. ಯಾರಿಗಾದ್ರೂ ನಮ್ಮ ಚಾನಲ್ ಯೂಸ್ ಆಗುತ್ತೆ ಅಂದರೆ ಶೇರ್ ಮಾಡಿ. ಎಲ್ಲರೂ ಮನೇಲೇ ಕೂತ್ಕೊಂಡು ನೀಟಾಗಿ ಕಲ್ತ್ಕೋಬೋದು ನಮ್ಮ ವೀಡಿಯೋಸ್ ನೋಡಿಕೊಂಡು. ಇಲ್ಲಿ ವಿಡಿಯೋಲ್ಲಿ ತೋರಿಸ್ತಾ ಇದ್ದೀನಿಲ್ಲ, ಇದೇ ಥರ ನೀವು ಸ್ಟಿಚ್ ಅನ್ನೋದನ್ನು ಮಾಡಬೇಕು. ನಿಮಗೆ ಸ್ಟಾರ್ಟಿಂಗು ಹೊಸ ನೀಡಿಲು ಅದು ನೀವು ಸ್ಟಾರ್ಟಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇರ್ತಿಲ್ಲ, ಆವಾಗ ನಿಮಗೆ ಥ್ರೆಡ್ ಅನ್ನೋದು ನೂಲು ಬರುತ್ತೆ. ಅದನ್ನೇನು ಟೆನ್ಷನ್ ತಗೋಬೇಡಿ. ನಿಮಗೆ ನೀಡಿಲ್ ಅನ್ನೋದು ಹಳೇದಾಗೋ ಗಂಟ ನಿಮಗೆ ಆ ಥರ ಪ್ರಾಬ್ಲಮ್ ಇರುತ್ತೆ. ಒಂದು 10 ಡೇಸ್ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಆಟೋಮೆಟಿಕ್ಕಾಗಲಿ ನೀಡಿಲ್ ಅನ್ನೋದು ಹಳೇದಾಗುತ್ತೆ. ಆವಾಗ ನಿಮಗೆ ಥ್ರೆಡ್ ಅನ್ನೋದು ನೂಲು ಬರಲ್ಲ. ಸಿಲ್ಕ್ ಥ್ರೆಡ್ಡಲ್ಲಿನೂ ನೀವು ರಾಜ್, ಬೆಲ್ಲು ಈ ಬ್ರ್ಯಾಂಡ್ಸ್ನೇ ತಗೊಂಡ್ರೆ, ಈ ಸಿಲ್ಕ್ ಥ್ರೆಡ್ ಬ್ರ್ಯಾಂಡ್ ಇದೆ, ಬೆಲ್ ಆರ್ ರಾಜು, ಈ ಎರಡಲ್ಲಿ ಏದು ತಗೊಂಡ್ರೇನು ನಿಮಗೆ ಥ್ರೆಡ್ ಅನ್ನೋದು ಕಟ್ಟಾಗಲ್ಲ. ಇದೆರಡು ನಾನು ಜಾಸ್ತಿ ಯೂಸ್ ಮಾಡ್ತೀನಿ, ಇದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಬೇರೆ ಬ್ರ್ಯಾಂಡ್ಸ್ ಇದು ನನಗೆ ಅಷ್ಟೊಂದು ಗೊತ್ತಿಲ್ಲ, ಆದರೆ ನಾನು ಅದನ್ನು ಯೂಸ್ ಮಾಡಲ್ಲ. ಇದಾದರೆ ನಮಗೆ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಇವಾಗ ನೋಡಿದ್ದೀರಾ ಈ ಥರ ಎಂಡ್ ನಾಟ್ ಅನ್ನೋದು ಹಾಕ್ಕೋಬೇಕು. ಇವಾಗ ನಾವು ಈ ತಿಲಗಮ್ ಶೇಪ್ಗೆ ಹೇಗೆ ನಾವು ಡಬಲ್ ಚೈನ್ ಸ್ಟಿಚ್ಚಲ್ಲಿ ಬೀಡ್ಸ್ ಯೂಸ್ ಮಾಡೋದು ಅಂತ ನಾನು ಈ ವಿಡಿಯೋಲ್ಲೇ ನಿಮಗೆ ತೋರಿಸ್ತೀನಿ. ಇದು ನಾವು ಬ್ಲೌಸ್ಗೆ ಲೈನ್ಸ್ಗೆ ಸ್ಲೀವ್ಸ್ ಹಾಕ್ತೀವಿಲ್ಲ ಅಲ್ಲಿ ಒಂದು ಲೈನ್ ಹಾಕ್ಕೊಂಡು ಇದನ್ನೇ ಯೂಸ್ ಮಾಡಿದರೆ ನಿಮಗೆ ಲುಕ್ ಅನ್ನೋದು ಚೆನ್ನಾಗಿ ಬರುತ್ತೆ. ಅದನ್ನ ಹೇಗೆ ಯೂಸ್ ಮಾಡೋದು ಅಂತ ಈ ವಿಡಿಯೋಲ್ಲಿ ನೀಟಾಗಿ ನಿಮಗೆ ತೋರಿಸ್ತೀನಿ. ಡಬಲ್ ಚೈನ್ ಸ್ಟಿಚ್ಚಲ್ಲಿ ಬೀಡ್ಸ್ ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ನಿಮಗೆ ಈ ವಿಡಿಯೋಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ, ಇದನ್ನು ಪ್ರಾಕ್ಟೀಸ್ ಮಾಡಿ. ನೀವು ಹೇಗೆ ಪ್ರಾಕ್ಟೀಸ್ ಮಾಡಿದ್ದೀರಾ ಅಂತ ನೀವು ಫೋಟೋನು ಅಪ್ಲೋಡ್ ಮಾಡ್ಬೋದು. ಈ ಥರ ಎಂಡ್ ನಾಟ್ ಅನ್ನೋದು ಹಾಕ್ಕೋಬೇಕು. ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಮ್ಮ ವಾಟ್ಸಪ್ ಲಿಂಕ್ ಅನ್ನೋದು ಕಳಿಸ್ತೀನಿ. ಆ ಲಿಂಕ್ಗೆ ನೀವು ಪ್ರಾಕ್ಟೀಸ್ ಮಾಡಿ ನೀವು ಪ್ರಾಕ್ಟೀಸ್ ಮಾಡಿದರೆ ಪಿಕ್ನೇ ಸೆಂಡ್ ಮಾಡ್ಬೋದು. ಇಲ್ಲಿ ನೋಡಿದ್ದೀರಿಲ್ಲ, ನಾನು ಬೀಡ್ಸ್ ನೀಡಿಲ್ನೇ ತಗೊಂಡಿದ್ದೀನಿ. ಇವಾಗ ಫಸ್ಟು ಚೈನ್ ಇದೆಯಲ್ಲ ಆ ಸೆಂಟ್ರಲ್ಲಿ ನಾವು ಮತ್ತೆ ಚೈನ್ ಹಾಕಿ ಇದು
ಸೆಕೆಂಡ್ ಚೈನ್ ಮಿಡ್ಡಲ್ಲಿ ಮತ್ತೆ ಒಂದು ಚೈನ್ ಹಾಕ್ಕೊಂಡು ಒಂದು ಚೈನಿಗೆ ಒಂದು ಬೀಡ್ ಹಿಂಗೆ ಒಂದು ಚೈನಿಗೆ ಒಂದು ಬೀಡನ್ನು ಇದಕ್ಕೆ ಇನ್ಕ್ಲೂಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ನೋಡಿದ್ದೀರಾ ಈ ಥರ ನಾರ್ಮಲಾಗೆ ನಾವು ಫಸ್ಟ್ ಒಂದು ಎಂಟಿ ಥ್ರೆಡ್ಡಲ್ಲಿ ಚೈನ್ ಸ್ಟಿಚ್ ಹಾಕಿದ್ದೀವಿ. ಇವಾಗ ನಾವು ಒಂದು ಬೀಡನ್ನೇ ಇನ್ಕ್ಲೂಡ್ ಮಾಡಿಕೊಂಡು ಸ್ಟಿಚ್ ಅನ್ನೋದು ಮಾಡ್ತಾಯಿದ್ದೀವಿ. ಇದನ್ನೇ ನೀವು ಬ್ಲೌಸಸ್ಗೆ ಲೈನ್ಸ್ ಟೈಪ್ ಆಫ್ ಡಿಸೈನ್ ಯೂಸ್ ಮಾಡುವಾಗ ಇದನ್ನೇ ಯೂಸ್ ಮಾಡ್ಕೋಬೋದು. ಇಲ್ಲಿ ನೋಡಿದ್ದೀರಾ ಈ ಥರ ಆಲ್ಮೋಸ್ಟ್ ಅರ್ಥ ಆಗಿದೆ ಅನ್ನಿಸ್ತಾ ಇದೆ. ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ನಮ್ಮ ಚಾನಲ್ನೇ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಮ್ಮ ಚಾನಲ್ ಎಲ್ಲರಿಗೂ ಯೂಸ್ ಆಗಂಗೆ ವೀಡಿಯೋಸ್ ಇದೆ ಅಂದರೆ ನೀವು ಸಪೋರ್ಟ್ ಮಾಡಿ. ಈ ಥರ ತಗೊಂಡು ಸ್ಟಿಚ್ ಅನ್ನೋದು ಮಾಡ್ಕೊಂಬರಬೇಕು. ಒಂದೊಂದು ಚೈನ್ಗೆ ಒಂದೊಂದು ಬೀಡೆ ಇನ್ಕ್ಲೂಡ್ ಮಾಡಬೇಕು. ನಾರ್ಮಲಾಗೆ ಬೀಡ್ಸ್ ಚೈನ್ ಸ್ಟಿಚ್ಚು ಅನ್ನೋದು ನಾನು ಬೇಸಿಕ್ ಲೆವೆಲು ಎಂಡಲ್ಲಿ ಹೇಳ್ಕೊಡ್ತೀನಿ. ಇದು ಜಸ್ಟ್ ನೀವು ಸ್ಟಿಚ್ ಹೇಗೆ ನೀವು ಬ್ಲೌಸಲ್ಲಿ ಇಂಪ್ಲಿಮೆಂಟ್ ಮಾಡ್ತೀರಾ ಅನ್ನೋದಕ್ಕೆ ಈ ಡಬಲ್ ಚೈನ್ ಸ್ಟಿಚ್ನೇ ಬ್ಲೌಸಲ್ಲಿ ಹೇಗೆ ಯೂಸ್ ಮಾಡೋದು ಅನ್ನೋದಕ್ಕೆ ನಾನು ಜಸ್ಟ್ ಇದು ಎಕ್ಸಾಂಪಲಾಗಿ ಹೇಳ್ತಾ ಇದ್ದೀನಿ. ಒಂದು ಚೈನಿಗೆ ಒಂದು ಬೀಡಿನ ಇನ್ಕ್ಲೂಡ್ ಮಾಡಿಕೊಂಡು ನಾವು ನಾರ್ಮಲಾಗೆ ಎಂಡ್ ನಾಟ್ ಅನ್ನೋದು ಹಾಕ್ಕೊಬಿಟ್ಟು ಇದನ್ನೇ ಫಿನಿಶ್ ಮಾಡೋಣ. ಈ ಎಡ್ಜಲ್ಲಿ ನಾನು ನಿಮಗೆ ವಿಡಿಯೋ ಎಂಡಲ್ಲಿ ನಾನು ನಿಮಗೆ ಸ್ವಲ್ಪ ಶೇಪ್ಸ್ ಅನ್ನೋದು ಕೊಡ್ತೀನಿ. ಅದನ್ನೇ ನೀವು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದ್ಮೇಲೆ ಒಂದು ಇಮೇಜ್ ಯಾವುದಾದ್ರೂ ತಗೊಂಡು ನೀವು ಸ್ಟಿಚ್ ಮಾಡಿದ್ರೆ ನಿಮಗೆ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡಿ ಈ ಥರ ನಾವು ಎಂಡ್ ನಾಟ್ ಅದು ಹಾಕ್ಕೊಂಡು ಎಂಡ್ ನಾಟ್ ಹಾಕಿ ನಾವು ಈ ವಿಡಿಯೋನೇ ಕ್ಲೋಸ್ ಮಾಡೋಣ ಇವತ್ತು. ಇಲ್ಲಿ ನೋಡಿ ಇವತ್ತು ನಾವು ಕಲ್ತ್ಕೊಂಡಿರೋ ಡಬಲ್ ಚೈನ್ ಸ್ಟಿಚ್ಚು ಈ ಶೇಪ್ಸ್ ಎಲ್ಲ ಫಿನಿಶ್ ಮಾಡಿದ್ದೀವಿ. ನಾನು ಇವಾಗ ಸ್ವಲ್ಪ ಶೇಪ್ಸ್ನೇ ನಿಮಗೆ ಪೋಸ್ಟ್ ಮಾಡ್ತೀನಿ, ಅದನ್ನು ಪ್ರಾಕ್ಟೀಸ್ ಮಾಡಿ. ನಮ್ಮ ಚಾನಲ್ ಇಷ್ಟೊತ್ತು ನೀವು ನೋಡಿರೋದಕ್ಕೆ ಧನ್ಯವಾದಗಳು. ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂದರೆ ನಮ್ಮ ಚಾನಲ್ನೇ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.